ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಮಹಿಮೆಯಾಗಲಿ ಈ ಒಳ್ಳೆಯ ಸಮಯಕ್ಕಾಗಿ. ಈ ದಿನವನ್ನು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ನಾವು ವಿಶೇಷವಾದ ಒಂದು ದೇವರ ವಾಕ್ಯದಲ್ಲಿ ಕೀರ್ತನೆಗಳು 126ನೇ ಅಧ್ಯಾಯ ಅದರ ಮೊದಲನೇ ವಾಕ್ಯದಲ್ಲಿ ಒಂದು ವಚನ ಓದಿಕೊಳ್ಳೋಣ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಅಂದರೆ ಒಂದು ಸಮಯ ಇಸ್ರಾಯೇಲರು ದೇವರಿಗೆ ಪ್ರಾರ್ಥನೆ ಮಾಡುವಂಥ ಒಂದು ಸಮಯ, ಸೆರೆಯಲ್ಲಿ ಇದ್ದಂಥ ಆ ಒಂದು ಸಮಯದಲ್ಲಿ ಈ ಒಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅವರು ಸೆರೆಯಲ್ಲಿದ್ದಾಗ ದೇವರು ಅವರನ್ನು ಚೀಯೋನಿಗೆ ಬರಮಾಡಿದಾಗ ಅವರು ಒಂದು ಕನಸು ಅನ್ನುವಂತೆ ಅವರಿಗೆ ಅನಿಸುತ್ತಿತ್ತು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ಆ ಸೆರೆಯಲ್ಲಿ ಇದ್ದಾಗ ಅವರು ಅಲ್ಲಿಂದ ಬಿಡುಗಡೆಯಾಗಿ ಬರುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಆ ಸಮಯದಲ್ಲಿ ಅವರಿಗಿತ್ತು. ಆದರೆ ದೇವರು ಅವರನ್ನು ಬಿಡಿಸಿಕೊಂಡು ಬಂದಾಗ ಅವರು ದೇವರಿಗೆ ಈ ರೀತಿಯಾಗಿ ಆ ಸಮಯದಲ್ಲಿ ಅವರಿಗೆ ಅನಿಸುವ ಮಾತನ್ನು ಇಲ್ಲಿ ಬರೆದಿರುತ್ತಾರೆ. ಇದಕ್ಕಾಗಿ ಅವರಿಗೆ ಚೀಯೋನಿಗೆ ಬಂದಾಗ ಇದು ಒಂದು ಕನಸು ಅನ್ನುವಂತೆ, ಅಂದರೆ ನಾವು ಕನಸಿನಲ್ಲಿ ಇಲ್ಲಿ ಬಂದಿದ್ದೇವೆ ಏನೋ ಅನ್ನುವಂಥ ಒಂದು ಅನಿಸಿಕೆ ಅವರಿಗೆ ಹೇಳುತ್ತಾ ಇದ್ದಾರೆ. ಇದಕ್ಕಾಗಿ ನಾವು ತಿಳ್ಕೊಳ್ಳಬೇಕು, ದೇವರು ನಿಜವಾಗಿ ಅಸಾಧ್ಯವಾಗಿರುವಂಥ ಈ ಸೆರೆಯಲ್ಲಿ ಇದ್ದಂಥ ಜನರಿಗೆ ಬಿಡಿಸಿಕೊಂಡು ಬಂದಿದ್ದಾನೆ ಎಂಬುದಾಗಿ. ಹಾಗೆ 2ನೇ ವಚನದಲ್ಲಿ ನೋಡುತ್ತೇವೆ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಒಂದು ಸೆರೆಯಲ್ಲಿ ಇರುವಂತಹ ಜನರು ಇವರ ಬಾಯಿ ಬಹಳ ನಗೆಯಿಂದಲೂ ಮತ್ತು ಅವರ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅಂದರೆ ಒಬ್ಬ ಮನುಷ್ಯನು ತನ್ನ ಬಾಯಿ ಮೇಲೆ ನಗು ಬರುವಂತೆ ಮತ್ತು ಹರ್ಷದಿಂದ ತನ್ನ ಮುಖ ತೆರೆದು ದೇವರಿಗೆ ಸ್ತೋತ್ರ ಮಾಡುವಂತೆ ದೇವರು ಬಹಳ ಮಹತ್ವವಾದ ಕೆಲಸಗಳನ್ನು ಮಾಡುವಾಗ ಈ ರೀತಿಯಾಗಿ ಅನುಭವಿಸಿದ ಆ ಸಮಯದಲ್ಲಿ ಜನರು ಈ ವಾಕ್ಯಗಳನ್ನು ಬರೆದಿರುತ್ತಾರೆ. ಹಲ್ಲೆಲೂಯಾ. ಇದಕ್ಕಾಗಿ ನಾವು ತಿಳ್ಕೊಳ್ಳಬೇಕು, ದೇವರು ನಿಜವಾಗಿ ದೊಡ್ಡ ಮಹತ್ವದ ಕಾರ್ಯಗಳನ್ನು ಮಾಡುವವನು ಆಗಿದ್ದಾನೆ. ಯಾಕಂದರೆ ಒಬ್ಬ ಮನುಷ್ಯನ ಮುಖದಲ್ಲಿ ನಗು ಬರಬೇಕಾದರೆ ಅವನು ಹರ್ಷದಿಂದ ಆನಂದದಿಂದ ದೇವರಿಗೆ ಕೊಂಡಾಡಬೇಕಾದರೆ ದೇವರು ಮಾಡಿರುವಂಥ ಅವನಿಗೆ ಬಿಡಿಸಿರುವಂಥ ಅವನಿಗೆ ಅವನ ಒಂದು ತೊಂದರೆಯಲ್ಲಿ ದೇವರು ಸಹಾಯ ಮಾಡಿರುವಂಥ ವಿಷಯಕ್ಕಾಗಿ ಅವನು ಈ ರೀತಿಯಾಗಿ ದೇವರಿಗೆ ಕೊಂಡಾಡುವುದಕ್ಕೆ ಸಾಧ್ಯವಾಗಿದೆ. ಹಾಗೆ ನಾವು ನೋಡುತ್ತೇವೆ ಈ ವಿಷಯದಲ್ಲಿ ಆ ಸಮಯದಲ್ಲಿ ಜನರು ಮಾತಾಡಿದರು, ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ, ಅಂದರೆ ಮಹತ್ವದ ಕೆಲಸಗಳನ್ನು ಮಾಡಿದ್ದಾನೆಂಬುದಾಗಿ ಜನರು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಒಬ್ಬ ಮನುಷ್ಯರ ಜೀವಿತದಲ್ಲಿ ನಡೆಯುವಂಥ ಕಾರ್ಯವು ದೇವರು ಮಾಡುವಂಥ ಕೆಲಸಗಳ ನಿಮಿತ್ತ ನಾವು ನೋಡುತ್ತೇವೆ, ಅಲ್ಲಿ ಜನರು ಮಾತಾಡುತ್ತಾ ಇದ್ದಾರೆ, ದೇವರು ಇವರಿಗೆ ಬಹಳ ಮಹತ್ವದ ಕೆಲಸಗಳನ್ನು ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇದಕ್ಕಾಗಿ
ದೇವರು ಮಾಡುವಂಥ ಕೆಲಸದ ನಿಮಿತ್ತವೇ ನಾವು ಸಂತೋಷವು ಮತ್ತು ನಗು ಮುಖದಿಂದ ಇರುವುದಕ್ಕೆ ಸಾಧ್ಯವಾಗಿದೆ. ದೇವರಿಗೆ ಸ್ತೋತ್ರ. ಹಾಗೆ ನಾವು 3ನೇ ವಚನದಲ್ಲಿ ಓದಿಕೊಳ್ಳೋಣ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಇಲ್ಲಿ ಆ ಜನರು, ಸೆರೆಯಲ್ಲಿ ಇದ್ದಂತಹ ಜನರು ಹೇಳುತ್ತಾ ಇದ್ದಾರೆ, ದೇವರು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂಬುದಾಗಿ. ಅಂದರೆ ಇದು ನಿಜವಾದ ಮಾತು. ದೇವರು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ. ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂದು ಜನರು ತಮ್ಮ ವಿಷಯದಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಅವರು ಯಾಕೆ ಸಂತೋಷವಾಗಿದ್ದಾರೆ ಎಂದರೆ, ಅವರು ಯಾಕೆ ದೇವರನ್ನು ಕೊಂಡಾಡುತ್ತಾ ಇದ್ದಾರೆ ಅಂದರೆ, ದೇವರು ಅವರ ಜೀವಿತದಲ್ಲಿ ಇಂಥ ಮಹತ್ ಕಾರ್ಯಗಳನ್ನು ಮಾಡುವುದರಿಂದಲೇ ಅವರು ಸಂತೋಷವಾಗಿ ಇದ್ದಾರೆ ಎಂಬುದಾಗಿ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗೆ ನಾವು ಓದಿಕೊಳ್ಳೋಣ 4ನೇ ವಚನ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಇಲ್ಲಿ ಅವರು ಇನ್ನೂ ಕೆಲವು ಜನರಿಗಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳುತ್ತಾ ಇದ್ದಾರೆ, ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಹಲ್ಲೆಲೂಯಾ. ಅಂದರೆ ಇಸ್ರಾಯೇಲರಲ್ಲಿ ಇರುವಂತ ಒಂದು ದುಃಖದ ಪರಿಸ್ಥಿತಿ, ಒಂದು ಸೆರೆಯಲ್ಲಿ ಇರುವಂತಹ ಪರಿಸ್ಥಿತಿ, ಆ ಸಮಯದಲ್ಲಿ ದೇವರು ಅವರಿಗೆ ಮಾಡಿದಂಥ ಉಪಕಾರ ನೆನೆಸಿ ಇನ್ನೂ ಕೆಲವು ಜನರಿಗಾಗಿ ಅವರು ಪ್ರಾರ್ಥನೆ ಮಾಡಿದ್ದನ್ನು ನಾವು ಈ 4ನೇ ವಚನದಲ್ಲಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇದನ್ನು ಅವರು ವರ್ಣನೆ ಮಾಡಿ ಹೇಳುತ್ತಾರೆ, ದಕ್ಷಿಣ ಹಳ್ಳಗಳನ್ನು ಎಂಬಂತೆ. ಅಂದರೆ ಒಂದು ಹಳ್ಳವು ಹೇಗೆ ಹರಿದು ಬರುತ್ತದೋ ಆ ರೀತಿಯಲ್ಲಿ ನಮ್ಮ ಜನರು, ಸೆರೆಯಲ್ಲಿ ಇದ್ದವರು ಅವರೆಲ್ಲರೂ ಬರುವಂತೆ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಪ್ರಾರ್ಥನೆ ಕೇಳುವ ದೇವರು ಮತ್ತು ಸೆರೆಯಿಂದ ಅನೇಕ ತೊಂದರೆಗಳಿಂದ ಬಿಡಿಸುವ ದೇವರು ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗೆ ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ ಮತ್ತು 18ನೇ ವಚನದಲ್ಲಿ ಓದಿಕೊಳ್ಳೋಣ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು. ಅಂದರೆ ಇಲ್ಲಿ ನೋಡುತ್ತೇವೆ, ದೇವರು ಯಾವ ರೀತಿಯಾಗಿ ಜನರನ್ನು ಬದಲಾಯಿಸುವುದಕ್ಕೆ ಶಕ್ತನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮನುಷ್ಯರ ಮನೋನೇತ್ರಗಳನ್ನು ಬೆಳಗಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಅಂದರೆ ಮನಸ್ಸಿನ ಕಣ್ಣುಗಳನ್ನು ಪ್ರಕಾಶಿಸುವಂತೆ ದೇವರು ಮಾಡುತ್ತಾನೆ. ಮನುಷ್ಯರ ಮನಸ್ಸಿನ ಕಣ್ಣುಗಳನ್ನು ಪ್ರಕಾಶಿಸುವಂತೆ ದೇವರು ಮಾಡುತ್ತಾನೆಂಬುದಾಗಿ ವಾಕ್ಯ 18ರಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯವಾಗಿದೆ. ಅಂದರೆ ಆತನಿಂದ ಕರೆಸಿಕೊಂಡವರು, ಅಂದರೆ ದೇವರು ಯಾರಿಗೆ ತನ್ನ ಕಡೆಗೆ ಕರೆ ಮಾಡಿದರೋ ಅವರಿಗೆ, ಅಂದರೆ ನಿರೀಕ್ಷಿಸುವ ಪದವಿ, ಅಂದರೆ ಸ್ಥಾನ ಅಥವಾ ಒಂದು ವಿಶೇಷವಾದ ದೇವರು ಅವರಿಗೆ ಕೊಡುವಂತ ಒಂದು ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಕರೆಯುವಾಗ ಮನುಷ್ಯರಲ್ಲಿ ಒಂದು ನಿರೀಕ್ಷೆ ಇರುತ್ತದೆ. ಅದು ಎಂಥದೆಂಬುದನ್ನು ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು, ಅಂದರೆ ನೋಡ್ತಾ ಇದ್ದೀವಿ, ಮಿತಿ ಮೀರಿದ ದೊಡ್ಡ ಕಾರ್ಯಗಳು. ಅಂದರೆ ದೇವರು ಮಾಡುವಂಥದ್ದು ಆತ್ಮಿಕ ಜೀವನ ಮತ್ತು ತೊಂದರೆಗಳಲ್ಲಿ ಇರುವಂಥ
ಆ ನಂಬಿಗಸ್ತರಿಗೆ ಮತ್ತು ಜನರಿಗಾಗಿ ಆತನು ಬಹಳ ಒಂದು ದೊಡ್ಡ ಕೆಲಸಗಳನ್ನು ಮಾಡುವನಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಈ ಶಬ್ದವಿದೆ, ಮಹಿಮಾತಿಶಯವು ಅಂದರೆ ಮಿತಿ ಮೀರಿದ ದೊಡ್ಡ ಕಾರ್ಯಗಳು. ಎಂಥದೆಂಬುದನ್ನು ಎಂಥ ದೊಡ್ಡ ಕಾರ್ಯ ಎಂಬುದಾಗಿ ನಾವು ನೋಡುವುದಾದರೆ ವಾಕ್ಯ 19ರಲ್ಲಿ ಓದಿಕೊಳ್ಳೋಣ. ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು, ಅಂದರೆ ಆತನ ನಾಮದಲ್ಲಿ ನಂಬಿಕೆ ಇಡುವವರಿಗೆ ದೇವರು ಸಾಧಿಸುವಂತ ಪರಾಕ್ರಮ ಅಂದರೆ ದೊಡ್ಡ ಕೆಲಸಗಳು ಎಂಥದು ಎಷ್ಟು ಅತಿಶಯವಾದದೆಂಬುದನ್ನು, ಅಂದರೆ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಮುಖ್ಯವಾಗಿದೆ ಆ ಕೆಲಸಗಳು ಎಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ ವಾಕ್ಯ 19ರಲ್ಲಿ ನಾವು ನೋಡುತ್ತೇವೆ. ಅಂದರೆ ದೇವರು ಮಾಡುವಂತ ಕೆಲಸ ಕಾರ್ಯಗಳು ಬಿಡಿಸುವುದು ಮತ್ತು ಆ ಕಷ್ಟದ ಯಾವುದೇ ಒಂದು ವಿಷಯದಲ್ಲಿ ತೊಂದರೆಗಳಲ್ಲಿ ಜನರಿಗೆ ಅದು ಒಂದು ವೇಳೆ ಗೊತ್ತಾಗುವುದಿಲ್ಲ, ದೇವರು ಅವರಿಗೆ ಯಾವ ರೀತಿಯಲ್ಲಿ ನಡೆಸುತ್ತಾ ಇದ್ದಾನೆ ಎಂಬುದಾಗಿ. ಆದರೂ ಅದನ್ನು ತಿಳಿದುಕೊಳ್ಳುವಂತೆ ದೇವರು ಅವರಿಗೆ ಅನುಗ್ರಹಿಸಲಿ ಅಂದರೆ ಅವರಿಗೆ ದಯಪಾಲಿಸಲಿ, ಅವರು ತಿಳುಕೊಳ್ಳುವಂತೆ ದೇವರು ಅವರಿಗೆ ಮಾಡಲಿ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಹಾಗೆ ನಾವು ಓದಿಕೊಳ್ಳೋಣ 20ನೇ ವಚನ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಇಲ್ಲಿ ನೋಡುತ್ತೇವೆ ದೇವರ ಶಕ್ತಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಶಾಲ ಅಥವಾ ಎಷ್ಟು ಒಂದು ನಾವು ವರ್ಣನೆ ಮಾಡುವುದಕ್ಕೆ ಆಗುವುದಿಲ್ಲ. ಇಂಥ ಒಂದು ದೇವರ ಬಲ ಎಷ್ಟು ಮಹತ್ತಾದದೆಂಬುದು, ಅಂದರೆ ಅರ್ಥಪೂರ್ಣವಾದ ಒಂದು ಶಕ್ತಿ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಅಂದರೆ ಅದು ದೇವರ ಶಕ್ತಿ ಯೇಸು ಕ್ರಿಸ್ತನಲ್ಲಿ ತೋರಿ ಬಂತು. ಅಂದರೆ ದೇವರು ಇಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನೆಂಬುದಾಗಿ ನಾವು ನೋಡುತ್ತೇವೆ. ಹೇಗೆಂದರೆ ಆತನು ಸತ್ತಿದ ಕ್ರಿಸ್ತನನ್ನು ಬದುಕಿಸಿ, ಅಂದರೆ ಈ ಶಕ್ತಿ ಹೇಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ್ದಾರೆ. ಸತ್ತಿದ ಕ್ರಿಸ್ತನನ್ನು ದೇವರ ಶಕ್ತಿ ಬದುಕುವಂತೆ ಮಾಡಿತ್ತು. ಇದಕ್ಕಾಗಿ ದೇವರ ಶಕ್ತಿ ಎಷ್ಟು ಇದೆ, ದೇವರು ಎಂಥ ಕಾರ್ಯಗಳನ್ನು ಮಾಡುತ್ತಾನೆ ಎನ್ನುವುದು ಬೈಬಲ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇದಕ್ಕಾಗಿ ದೇವರ ಶಕ್ತಿ ವಿಷಯದಲ್ಲಿ ನಮ್ಮೆಲ್ಲರಿಗೆ ಗೊತ್ತಿರುವುದು ಬಹಳ ಒಳ್ಳೆಯದು. ಯಾಕಂದರೆ ದೇವರು ಆ ರೀತಿಯಲ್ಲಿ ಮಾಡುವವನು ಆಗಿದ್ದಾನೆ. ಹಲ್ಲೆಲೂಯಾ. ಸತ್ತ ನಂತರ ಒಂದು ಲೋಕದ ರೀತಿಯಲ್ಲಿ ನಾವು ನೋಡುವುದಾದರೆ ಸತ್ತ ನಂತರ ಮತ್ತೆ ಜೀವಿತ ಆಗುವಂತ ಅದಕ್ಕೆ ಬೇಕಾಗಿರುವ ಶಕ್ತಿ ತಂದೆಯಾದ ದೇವರಲ್ಲಿ ಇದೆ ಮತ್ತು ಅವರು ಕ್ರಿಸ್ತನ ಮೂಲಕ ತನ್ನ ಶಕ್ತಿಯನ್ನು ಪ್ರಕಟ ಮಾಡಿದರು. ಹಲ್ಲೆಲೂಯಾ. ಇದಕ್ಕಾಗಿ ನಾವು ತಿಳ್ಕೊಳ್ಳಬೇಕು ದೇವರ ಎಷ್ಟು ದೊಡ್ಡ ಕೆಲಸಗಳನ್ನು ಮಾಡುವುದಕ್ಕೆ ಶಕ್ತನೇ ಎಂಬುದಾಗಿ. ಹಲ್ಲೆಲೂಯಾ. 21ನೇ ವಚನ. ಪರಲೋಕದೊಳಕ್ಕೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕುಂದಿರಿಸಿಕೊಂಡನು. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ ಯೇಸು ಕ್ರಿಸ್ತನಿಗೆ ತಂದೆಯು ಎಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದಾನೆಂಬುದಾಗಿ 21ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅಂದರೆ ಎಲ್ಲ ಅಧಿಕಾರ, ಮಹತ್ವ ಮತ್ತು ಎಲ್ಲ ವಿಷಯಗಳು ದೇವರು ಸತ್ತಿದ ಯೇಸುವಿಗೆ ಎಬ್ಬಿಸಿ ಅವರಿಗೆ ಈ ರೀತಿಯಲ್ಲಿ ಎಲ್ಲವನ್ನು ಕೊಟ್ಟು
ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ, ಅಂದ್ರೆ ದೇವರು ಯಾರ್ಯಾರ ಮೇಲೆ ಹೆಸರನ್ನು ಯಾರ್ಯಾರಿಗೆ ದೇವರು ಆರಿಸಿಕೊಳ್ಳುವನು ಅವರೆಲ್ಲರ ಮೇಲೆ, ಬರುವ ಲೋಕದಲ್ಲಿ ಸಹ ಹೆಸರುಗೊಂಡಂತಹ ಜನರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕುಂಡಿಸಿಕೊಂಡನು. ಹಲ್ಲೆಲೂಯ. ಅಂದರೆ ದೇವರು ಕ್ರಿಸ್ತನಿಗೆ ಬಲಗಡೆಯಲ್ಲಿ ಕುಂಡಿಸಿಕೊಂಡಿದ್ದಾನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹಾಗೆ 22ನೇ ವಚನ ಓದಿಕೊಳ್ಳೋಣ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಕ್ಕೆ ಹಾಕಿದನು. ನೋಡುತ್ತೇವೆ, ಎಲ್ಲವನ್ನು ದೇವರು ಕ್ರಿಸ್ತನ ಪಾದ ಕೆಳಕ್ಕೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸಾಗಿ ನೇಮಿಸಿದನು. ನೋಡುತ್ತೇವೆ, ಎಲ್ಲವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತನಿಗೆ ದೇವರು ಸಭೆಗೆ ಶಿರಸನಾಗಿ ನೇಮಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯ. ಅಂದ್ರೆ ನಿಜವಾಗಿ ಈ ಎರಡು ದೇವರ ಪುಸ್ತಕದಲ್ಲಿ ನಾವು ಓದಿರುವಂತಹ ವಾಕ್ಯ ಇಂಥ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು ಮಹತ್ವ, ಅಂದರೆ ಆ ಶಕ್ತಿ ವಿಷಯದಲ್ಲಿ ಬಹಳ ಅದ್ಭುತವಾಗಿ ನಾವು ಇಲ್ಲಿ ನೋಡುತ್ತೇವೆ. ದೇವರು ಇಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನು ಆಗಿದ್ದಾನೆಂಬುದಾಗಿ. ಹಲ್ಲೆಲೂಯ. ಇದಕ್ಕಾಗಿ ದೇವರ ಮಾಡುವಂತ ಕೆಲಸ ಕಾರ್ಯಗಳ ಮೂಲಕವೇ ನಾವು ದೇವರಿಗೆ ಸಂತೋಷವಾಗಿಯೂ ನಗು ಮುಖದಿಂದ ನಾವು ದೇವರನ್ನು ಕೊಂಡಾಡುತ್ತೇವೆ. ಯಾಕಂದರೆ ದೇವರ ಅನುಭವವೇ ನಮಗೆ ದೇವರಲ್ಲಿ ಸಂತೋಷ ಉಂಟು ಮಾಡುತ್ತದೆ. ಹಲ್ಲೆಲೂಯ. ಇದಕ್ಕಾಗಿ ನಂಬಿರಿ. ಯಾಕಂದರೆ ದೇವರು ಯಾವುದೇ ಕೆಲಸಗಳನ್ನು ಯಾವುದೇ ವಿಷಯಗಳನ್ನು ಮಾಡುವುದಕ್ಕೆ ಶಕ್ತನು ಆಗಿದ್ದಾನೆ. ದೇವರ ವಾಕ್ಯ ಹೇಳುವ ಹಾಗೆ ಭೂಮಿ ಆಕಾಶವು ನಾಶವಾಗಿ ಹೋದರೂ ಆತನ ಒಂದು ವಚನವು ಕಾರ್ಯ ಮಾಡದೆ ಬರುವುದಿಲ್ಲ. ಆತನ ಎಲ್ಲ ವಾಕ್ಯಗಳಂತೆ ದೇವರು ಮಾಡುವನಾಗಿದ್ದಾನೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ಒಂದು ದೇವರ ವಚನ ಇದು ನಂಬುವವರ ಜೊತೆಯಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಯಾಕಂದರೆ ದೇವರ ಮಾತಿಗೆ ನಂಬುವವರು ಆತನ ಅನುಭವವನ್ನು ಅನುಭವಿಸುವರು. ಇದಕ್ಕಾಗಿ ಕೇಳಿರಿ, ಮತ್ತೊಬ್ಬರಿಗೂ ಸಹ ಕೇಳುವಂತೆ ಶೇರ್ ಮಾಡಿರಿ. ದೇವರು ವಿಡಿಯೋ ನೋಡುವಂತ ಎಲ್ಲರನ್ನು ಆಶೀರ್ವದಿಸಲಿ ಮತ್ತು ಸಹಾಯ ಮಾಡಲಿ. ಕರ್ತನಿಗೆ ಸ್ತೋತ್ರ.